ಹೋರಾಟದಲ್ಲಿ ಗ್ರಾಮ ಪಂಚಾಯಿತಿ ನೌಕರ ನಿಧನ, ಗ್ರಾಮ ಪಂಚಾಯಿತಿ ನೌಕರರಿಗೆ ಕನಿಷ್ಠ ವೇತನ 36,000 ರೂಪಾಯಿ ಜಾರಿಗಾಗಿ ಸೇರಿದಂತೆ ಹಲವು ಪ್ರಮುಖ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಿನ್ನೆಯಿಂದ ಆರಂಭವಾದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ. ಬರೋರಿದ್ದಾರೆ, ಹತ್ತಿರದ ಜಿಲ್ಲೆಯಿಂದ ಬರೋರಿದ್ದಾರೆ. ಹಾಗಾಗ್ಬಿಟ್ಟು ಸ್ವಚ್ಛವಾಹಿನಿ ಅವ್ರದಂತೂ ಗಂಭೀರ ಸಮಸ್ಯೆ ಇದೆ. ಒಂದ್ ಕಡೆ ಕೆಲಸ ಇಲ್ಲ, ಕೆಲಸ ಕೊಟ್ಟು ಸಂಬಳ ಇಲ್ಲ. ಹಾಗಾಗಿ ಅವರ ಬದುಕು ಅತಂತ್ರ ಸ್ಥಿತಿಯಲ್ಲಿದೆ. ಇದಕ್ಕೊಂದು ಪರ್ಮನೆಂಟ್ ಆದ ಸೊಲ್ಯೂಷನ್ ಅನ್ನ ಹುಡುಕ್ಬೇಕು ಅಂತ ನಾವು ಹೇಳಿದ್ವಿ. ಕೆಲವು ಪ್ರಪೋಸಲ್ ಸರ್ಕಾರಕ್ಕೆ ಕೊಟ್ಟಿದ್ದೀವಿ. ಅದರ ಆಧಾರದಲ್ಲಿ ಸರ್ಕಾರ ಒಂದ್ ಕಡೆ ತೀರ್ಮಾನ ತಗೋಬೇಕು. ಇನ್ನು ಪಂಚಾಯತಿ ನೌಕರರಿಗೆ ಸಂಬಂಧಪಟ್ಟ ಹಾಗೆ ತೀರ್ಮಾನ ತಗೊಳ್ಳಿಕ್ಕೆ ಅಥವಾ ಮನೆಯಲ್ಲಿ ಇರ್ತಕ್ಕಂಥ ಅಂಶಗಳನ್ನ ನೋಡುವಂತವ್ರು ಚಂದ್ರಪ್ಪ ಮತ್ತು ನಮಗೆ ಅವರು ಬಂದಿದ್ದಾರೆ. ಎರಡು ವರ್ಗದ ಪ್ರತಿನಿಧಿಯಾಗಿ ಅದ್ರ ಮೇಲ್ಮಟ್ಟದಲ್ಲಿ ಎರಡೂ ವರ್ಗವನ್ನ ಪ್ರತಿನಿಧಿಸುವವರು ಒಬ್ಬರೇ ಅಧಿಕಾರಿ, ಒಬ್ಬರೇ ಮಂತ್ರಿ ಆಗಿರೋದ್ರಿಂದ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಅವರು ಕ್ರಮ ವಹಿಸಬೇಕು ಅನ್ನೋದು ವಿನಂತಿ ಮಾಡ್ತಾ ಅವ್ರನ್ನೆಲ್ಲ ಈ ವೇದಿಕೆಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಮನವಿ ಪತ್ರವನ್ನು ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಓದಿ ಅವರಿಗೆ ಮನವಿಯನ್ನ ಅರ್ಪಿಸಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. ಮಾನ್ಯ ಆಯುಕ್ತರು, ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯ ಬೆಂಗಳೂರು, ಗ್ರಾಮ ಪಂಚಾಯಿತಿ ನೌಕರರ ಬೇಡಿಕೆಗಳಿಗಾಗಿ ಒತ್ತಾಯಿಸಿ ಡಿಸೆಂಬರ್ 20ರಿಂದ ಅನಿರ್ದಿಷ್ಟ ಧರಣಿ ಕಾರ್ಯಕ್ರಮ ನಡೆಸುವ ಕುರಿತು ಮಾನ್ಯರೇ, ಮೇಲ್ಕಾಣಿಸಿದ ವಿಷಯ ಹಾಗೂ ಉಲ್ಲೇಖಗಳ ಅನ್ವಯ ಈ ಮೂಲಕ ನೀಡುತ್ತಿರುವ ಮನವಿ ಪತ್ರ ಏನೆಂದರೆ, ಗ್ರಾಮ ಪಂಚಾಯಿತಿಗಳಲ್ಲಿ ದುಡಿಯುತ್ತಿರುವಂತಹ ಕರ ವಸೂಲಿಗಾರರು, ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ಗಳು, ವಾಟರ್ಮನ್ಗಳು, ಸಿಪಾಯಿ ಹಾಗೂ ಸ್ವಸ್ಥಗಾರರು ಹೀಗೆ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ನೌಕರರ 17 ಬೇಡಿಕೆಗಳಿಗಾಗಿ ಒತ್ತಾಯಿಸಿ ಉಲ್ಲೇಖ 1ರ ಮನವಿ ಪತ್ರದ ಪ್ರಕಾರ, ಅಂದ್ರೆ ಈ ಮೊದಲು ನಾವು ಮನವಿ ಪತ್ರಗಳನ್ನೆಲ್ಲ ಕೊಟ್ಟಿದ್ದೀವಿ, ಏನೂ ಆಗಿಲ್ಲ, ಅದಕ್ಕೆ ನಾವು ಉಲ್ಲೇಖಗಳನ್ನು ಹಾಕಿವಿ. ಉಲ್ಲೇಖ 1ರ ಮನವಿ ಪತ್ರದ ಪ್ರಕಾರ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನೌಕರರ ಧರಣಿ ಸತ್ಯಾಗ್ರಹ ನಡೆದ ಸಂದರ್ಭದಲ್ಲಿ ವಿಧಾನಸಭೆ ಅಧಿವೇಶನ ನಡೆಯುತ್ತಿದ್ದರಿಂದ ಸಚಿವರು ದೂರವಾಣಿ ಮುಖಾಂತರ ಮಾತನಾಡಿ, 1 ವಾರದಲ್ಲಿ ನಿಮ್ಮ ಸಭೆ ಕರೆದು ಪ್ರಮುಖವಾದ ಬೇಡಿಕೆಗಳನ್ನು ಇತ್ಯರ್ಥಪಡಿಸಲಾಗುವುದೆಂದು ಭರವಸೆ ಕೊಟ್ಟ ನಂತರ ನಮ್ಮ ಧರಣಿ ಸತ್ಯಾಗ್ರಹವನ್ನ ವಾಪಸ್ ಪಡೆಯಲಾಗಿತ್ತು. ಇದೇ ರೀತಿ ನಾವು ಧರಣಿ ಮಾಡಿದ್ದೀವಿ 2024 ಜುಲೈ. ಆವಾಗ ಇದೇ ರೀತಿ ಭರವಸೆ ಕೊಟ್ಟಿದ್ರು, ಹೋಗಿದ್ದೀವಿ ನಾವು, ಆದ್ರೆ ಏನೂ ಕೆಲಸ ಆಗಿಲ್ಲ. ಒಳಿತು ಮಾಡು ಮನುಷ್ಯ, ಇರದು 3 ದಿವಸ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಹೆಣ ಅನ್ನುತ್ತಾರ, ಮೊಣ್ಣಾಗ ಹೂಳುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನುಷ್ಯ, ನೀ ಇರದು 3 ದಿವಸ. ಒಳಿತು ಮಾಡು ಮನುಷ್ಯ, ಇರದು 3 ದಿವಸ. ನಾವೆಲ್ಲರೂ ಇಲ್ಲಿ ಸೇರಿರುತ್ತೇವೆ. ನಮ್ಮ ಬೇಡಿಕೆ ಬಹಳ
ಕಷ್ಟಕರವಾಗಿದೆ. ದಯವಿಟ್ಟು ಈ ನಮ್ಮ ರಾಜ್ಯ ಸರ್ಕಾರ ಹಲವಾರು ಬಾರಿ ನಮ್ಮ ಮನವಿಗಳು, ಧರಣಿಗಳು ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಧರಣಿ ನಡೆಸುತ್ತಿದ್ರು ಕೂಡ ಕಣ್ಣಿಲ್ಲದ ಕುರುಡರಂತೆ ನಮಗೆ ಜೀವನ ನಡೆಸಲು 2 ಹೊತ್ತಿನ ಊಟ ಮಾಡಲು ದಯವಿಟ್ಟು ವೇತನ ನೀಡಬೇಕಂತ ನಾವಿಲ್ಲಿ ಮನವಿ ಮಾಡ್ತಾ ಇದ್ದೇವೆ. ಏಕೆಂದ್ರೆ ಈ ದಿನ ನಮ್ಮ ಜೀವನ ನಡೆಸಲು ಆರ್ಥಿಕವಾಗಿ ನಮಗೆ ಸಂಬಳ ಕೊಡ್ತಾ ಇಲ್ಲ, ತಿಂಗಳು ಸಂಬಳ ಕೊಡ್ತಾ ಇಲ್ಲ. ಆದ್ರೆ ನಮ್ಮ ಗ್ರಾಮ ಪಂಚಾಯಿತಿ ಕೆಲಗಾರರು, ಸಿಬ್ಬಂದಿಗಳು ಪ್ರತಿಯೊಂದು ಅನ್ಯ ಇಲಾಖಾ ಕಾರ್ಯಗಳನ್ನು ಕೂಡ ನಾವೇ ಮಾಡ್ತಾ ಇದ್ದೇವೆ. ಪೋಲಿ ಇರ್ಬೋದು, ಕೊರೋನಾ ಟೈಮಲ್ಲಿ ಇರ್ಬೋದು, ವಾಟರ್ ಸಪ್ಲೈ ಇರ್ಬೋದು, ಕೃಷಿ ಇಲಾಖೆ, ರೇಷ್ಮೆ ಇಲಾಖೆ, ತೋಟಗಾರಿಕೆ ಇಲಾಖೆ, ಯಾವುದೇ ತಾಲೂಕು ಮಟ್ಟದ ಅಧಿಕಾರಿಗಳು ಯಾವುದೇ ಪಾಂಪ್ಲೆಟ್ ತಗೊಂಡು ಬಂದ್ರು ಕೂಡ ನಾವು ಗ್ರಾಮೀಣ ಮಟ್ಟದಲ್ಲಿ ಜನರಿಗೆ ಸ್ಪಂದಿಸಿ ಪ್ರತಿಯೊಂದು ಇಲಾಖೆಗಳ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಒಬ್ಬ ಗ್ರಾಮ ಪಂಚಾಯತಿ ಕೆಲಗಾರ ಏನೇನು ಮಾಡ್ತಾರೆ ತಮಗೆ ಅರಿವಾಗಬೇಕು. ಒಬ್ಬ ಬಿಲ್ ಕಲೆಕ್ಟರ್ ಪ್ರತಿದಿನ ಕಂದಾಯ ವಸೂಲಿ ಮಾಡಿ ಸರ್ಕಾರಕ್ಕೆ ಪಾವತಿ ಮಾಡ್ತಾ ಇರ್ತೀವಿ. ಆದ್ರೆ ತಿಂಗಳಿಗೆ ವೇತನ ನೀಡ್ತಾ ಇಲ್ಲ. ಬೇರೆ ಇಲಾಖೆ ನಮ್ಮ ಈ ಹಿಂದೆ ಇದ್ದಂತಹ ಬಂಗಾರಪ್ಪ ಸರ್ಕಾರದಲ್ಲಿ ಅನ್ಯ ಇಲಾಖೆಗಳಲ್ಲಿ 10 ವರ್ಷ ಸೇವೆ ಸಲ್ಲಿಸಿರುವಂತಹ ಪ್ರತಿಯೊಂದು ಕಾರ್ಮಿಕರಿಗೆ ಪರ್ಮನೆಂಟ್ ಮಾಡಿ ಅನ್ಯ ಇಲಾಖೆಗಳಿಗೆ ವರ್ಗಾಯಿಸಿ ನಿಯೋಜನೆ ಮಾಡಿ ಸರ್ಕಾರಿ ನೌಕರರನ್ನು ಪರಿಗಣಿಸಿತು. ಆದ್ರೆ ಈ ಸರ್ಕಾರ ಯಾವುದೇ ಆದೇಶಗಳನ್ನು ನೀಡದೆ ನಮಗೆ ಸುಮಾರು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕರ ವಸೂಲಿ ಮಾಡುವುದು ಮತ್ತು ನೀರು ಬಿಡೋ ಕಾರ್ಯವನ್ನ ನಾವು ಯಥೇಚ್ಛವಾಗಿ ನಾವು ದುಡಿತಾ ಇದ್ದೀವಿ. ದುಡಿಯುವ ಶಕ್ತಿಗಳಿಗೆ ಕೈ ತುಂಬಾ ಹೊಟ್ಟೆ ತುಂಬಾ ಊಟ ಕೊಡ್ತಾ ಇಲ್ಲ. ನಮ್ಮ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಸಚಿವರು ಇದರ ಬಗ್ಗೆ ಗಮನ ಹರಿಸಿ ನಮ್ಮ ಸೆಷನ್ನಲ್ಲಿ ಮಾತಾಡಿ ನಿಮಗೆ ನಿಮ್ಮ ಶಾಖೆ ನಾವ್ ಹೇಳ್ತಾ ಇರೋದು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖಾ ಸಚಿವರಿಗೆ ಮಾತ್ರ ಮತ್ತು ಕಾರ್ಮಿಕ ಇಲಾಖಾ ಸಚಿವರಿಗೆ ಮಾತ್ರ. ಏನು ಅಂದ್ರೆ ಅನ್ಯ ಇಲಾಖೆಗಳಲ್ಲಿ ಎಲ್ಲರನ್ನೂ ಕೂಡ ಪದೋನ್ನತಿ ಮಾಡಿ ಕೆಲಸ ಕೊಡ್ತಾ ಇದ್ದಾರೆ, ಕೈ ತುಂಬ ಸಂಬಳ ಕೊಡ್ತಾ ಇದ್ದಾರೆ. ಆದ್ರೆ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸುಮಾರು 6,000 ಚಿಲ್ಲರೆ ಗ್ರಾಮ ಪಂಚಾಯತಿಗಳು ಇದೆ. ಅದರಲ್ಲಿ ಪ್ರತಿಯೊಂದು ಪಂಚಾಯತಿಗೆ 10 ಜನ ನೌಕರರು ಇರ್ತಾರೆ. ಸುಮಾರು ನೌಕರರು ನಿವೃತ್ತಿ ಒಂದು ಹಂತದಲ್ಲಿದ್ದಾರೆ. ಸುಮಾರು 30 ವರ್ಷ ದುಡಿದಿದ್ದಾರೆ, 20 ವರ್ಷ ದುಡಿದಿದ್ದಾರೆ, 15 ವರ್ಷ ದುಡಿದು ನಿವೃತ್ತಿ ಆಗ್ತಾ ಇದ್ದಾರೆ. ಆದ್ರೆ ಅವ್ರಿಗೆ ಹೊಟ್ಟೆ ತುಂಬಾ ಊಟ ಇಲ್ಲ. 3 ಹೊತ್ತಿನ ಊಟಕ್ಕಾಗಿ ನಾವು ಇಲ್ಲಿ ರಾಜ್ಯ ಮಟ್ಟದಲ್ಲಿ ಧರಣಿ ನಡೆಸುವಂತ ಪರಿಸ್ಥಿತಿ ಇಲ್ಲಿ ಉದ್ಭವ ಆಗಿದೆ.